ಅಬ್ಬಬ್ಬ ಜನ ಜಮೀರ್ಗೆ ಲಾಟ್ರಿ ಹೊಡಿತಾ ಅನ್ನುವಂತಹ ಪ್ರಶ್ನೆ ಯಾಕಂತಂದ್ರೆ ಜಮೀರ್ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ. ಸಿಕ್ತಾ ಹಾಗಿದ್ರೆ ಜಮೀರ್ಗೆ ಈ ಒಂದು ಗುಡ್ ನ್ಯೂಸ್. ಅಬ್ಬಬ್ಬ ಜನ ಜಮೀರ್ಗೆ ಲಾಟ್ರಿ ಹೊಡಿತಾ. ಜಮೀರ್ ಮುಖದಲ್ಲಿ ಮಂದಹಾಸ. ಸಿಕ್ತಾ ಹಾಗಿದ್ರೆ ಏನಾದ್ರೂ ಗುಡ್ ನ್ಯೂಸ್ ಅನ್ನುವಂಥದ್ದು. ಮೊದಲನೇ ಪಟ್ಟಿಯಲ್ಲಿ ಜಮೀರ್ಗೆ ಸಿಕ್ಕಿರ್ಲಿಲ್ಲ ಸಿಹಿ ಸುದ್ದಿ. ಕ್ಷಮೆ ಕೇಳಿದ ಬೆನ್ನಲ್ಲೇ ಬದಲಾಗಿರುವಂಥದ್ದು ಜಮೀರ್ನ ನಸೀಬ್. ಜಮೀರ್ ಅಹಮದ್ ಖಾನ್ ಮಂತ್ರಿಯಾಗುವುದು ಹಾಗಿದ್ರೆ ಪಕ್ಕಾನ? ದೆಹಲಿಯಲ್ಲಿ ಜಮೀರ್ ಪರ ಬ್ಯಾಟ್ ಬೀಸಿದ್ದ ಪ್ರಬಲ ನಾಯಕರು. ಕೇರಳ ನಾಯಕನ ಲಾಬಿ ಬೆನ್ನಲ್ಲೇ ಜಮೀರ್ ಅಹಮದ್ಗೆ ಲಾಟ್ರಿ ಏನಾದ್ರೂ ಹೊಡಿತಾ ಅನ್ನುವಂಥದ್ದು. ಸಂಪುಟ ವಿಸ್ತರಣೆಯಲ್ಲಿ ಏನಾದ್ರೂ ಒಂದು ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಜಮೀರ್ಗೆ ಇದೀಗ ಲಾಟ್ರಿ ಹೊಡಿತಾ ಅನ್ನುವಂಥದ್ದೇ ಪ್ರಶ್ನೆ ಆಗ್ತಾ ಇದೆ. ಮುಖದಲ್ಲಿ ಮಂದಹಾಸ. ಏನಾದ್ರೂ ಹೈಕಮಾಂಡ್ ಗುಡ್ ನ್ಯೂಸ್ ಕೊಟ್ಟಿದ್ಯಾ ಅನ್ನುವಂಥದ್ದು. ಮೊದಲನೇ ಪಟ್ಟಿಯಲ್ಲಿ ಜಮೀರ್ಗೆ ಸಿಕ್ಕಿರಲಿಲ್ಲ ಯಾವುದೇ ರೀತಿಯಾಗಿ ಸಿಹಿ ಸುದ್ದಿ. ಕ್ಷಮೆ ಕೇಳಿದ ಬೆನ್ನಲ್ಲೇ ಬದಲಾಯಿತಾ ಹಾಗಿದ್ರೆ ಜಮೀರ್ ಅಹಮದ್ ಖಾನ್ ಅವರ ನಸೀಬು ಅನ್ನುವಂಥದ್ದು. ಜಮೀರ್ ಅಹಮದ್ ಖಾನ್ ಮಂತ್ರಿಯಾಗೋದು ಪಕ್ಕಾನ? ಜೊತೆಗೆ ದೆಹಲಿಯಲ್ಲಿ ಜಮೀರ್ ಪರ ಬ್ಯಾಟ್ ಬೀಸಿದ್ದಂತಹ ಪ್ರಬಲ ನಾಯಕರು. ಇನ್ನೇನು ಪ್ರಬಲ ನಾಯಕರು ಜಮೀರ್ ಪರ ಈ ಒಂದು ಬ್ಯಾಟಿಂಗ್ ಅನ್ನ ಮಾತನಾಡಿದ್ರು ಅವರ ಪರವಾಗಿ. ಕೇರಳ ನಾಯಕನ ಲಾಬಿ ಬೆನ್ನಲ್ಲೇ ಇದೀಗ ಜಮೀರ್ಗೆ ಏನಾದ್ರೂ ಬದಲಾಯಿತಾ, ಸಂಪುಟದಲ್ಲಿ ಏನಾದ್ರೂ ಸಚಿವ ಸ್ಥಾನ ಸಿಗುವಂತಹ ನಿರೀಕ್ಷೆ ಇದೆಯಾ ಅನ್ನುವಂಥ ಪ್ರಶ್ನೆ ಆಗ್ತಾ ಇದೆ. ಯಾಕಂತಂದ್ರೆ ಬಹುದೊಡ್ಡ ಒಂದು ಸಂಖ್ಯೆಯಲ್ಲಿ ಗುರುತಿಸಿಕೊಂಡವರಾಗಿರ್ಬೋದು ಅಥವಾ ದೊಡ್ಡ ಪ್ರಮಾಣದಲ್ಲಿ ಹೆಸರಲ್ಲಿ ಗುರುತಿಸಿಕೊಂಡಿರುವಂಥವರು ಜಮೀರ್ ಅಹಮದ್ ಖಾನ್ ಅವರಾಗಿದ್ದಾರೆ. ಕಾಂಗ್ರೆಸ್ನ ಒಂದು ಪಕ್ಷ ಸಂಘಟನೆಯಲ್ಲೂ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಅಹಿಂದ ನಾಯಕರಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿದ್ರೆ ಇವ್ರ ಹೆಸರು ಕೂಡ ಈಗ ಕೇಳಿ ಬರುವಂಥದ್ದು ಮುನ್ನೆಲೆಗೆ ಇದೆ. ಇಲ್ಲ ಅಂತ ಇಲ್ಲ. ಬನ್ನಿ ಜಮೀರ್ ಅಂತ ಕರೆದಿದ್ದ ಹೈಕಮಾಂಡ್. ತುರ್ತು ಬುಲಾವ್ ಮೇರೆಗೆ ದೆಹಲಿಗೆ ತೆರಳಿದ್ದ ಜಮೀರ್ ಅಹಮದ್. ದೆಹಲಿಯಲ್ಲಿ ಒಂದು ಸುತ್ತಿನ ಚರ್ಚೆ ಬಳಿಕ ಜಮೀರ್ ವಾಪಸ್ ಆಗಿದ್ದಾರೆ. ತರಾತುರಿಯಲ್ಲಿ ಕಾರು ಹತ್ತಿ ತೆರಳಿದ್ದ ಜಮೀರ್ ಅಹಮದ್ ಖಾನ್. ಜಮೀರ್ ಮುಖದಲ್ಲಿದ್ದ ಮಂದಹಾಸವೇ ಈಗ ಚರ್ಚೆಗೆ ಕಾರಣ. ಹೈಕಮಾಂಡ್ನಿಂದ ಸಚಿವ ಸ್ಥಾನದ ಕುರಿತು ಗುಡ್ ನ್ಯೂಸ್ ಸಿಕ್ತಾ ಹಾಗಿದ್ರೆ. ಇನ್ನು ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಆಗ್ತಾ ಇರುವಂತದ್ದು. ಇದೀಗ ಹೈಕಮಾಂಡ್ ಕೂಡ ಜಮೀರ್ ಅವರನ್ನ ಕರೆಯನ್ನ ನೀಡಿರುವಂಥದ್ದು. ತುರ್ತು ಬುಲಾವ್ ಮೇರೆಗೆ ದೆಹಲಿಗೆ ತೆರಳಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ಇದೀಗ ದೆಹಲಿಯಲ್ಲಿ ಒಂದು ಸುತ್ತಿನ ಚರ್ಚೆಯ ಬಳಿಕ ವಾಪಸ್ ಆಗಿದ್ದಾರೆ. ತರಾತುರಿಯಲ್ಲಿ ಕಾರು ಹತ್ತಿ ತೆರಳಿದ್ದಂತಹ ಜಮೀರ್ ಅಹಮದ್ ಖಾನ್ ದೆಹಲಿಗೆ ಹೋಗಿದ್ರು. ಜಮೀರ್ ಮುಖದಲ್ಲಿದ್ದಂತಹ ಮಂದಹಾಸವೇ ಈಗ ಈ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ನಿಂದ ಸಚಿವ ಸ್ಥಾನದ ಕುರಿತು ಏನಾದ್ರೂ ಒಂದು ಗುಡ್ ನ್ಯೂಸ್ ಸಿಗ್ತಾ ಅನ್ನುವಂತಹ ಪ್ರಶ್ನೆ ಆಗ್ತಾ ಇದೆ. ಹಾಗಿದ್ರೆ ಜಮೀರ್ಗೆ ಪ್ಲಸ್ ಪಾಯಿಂಟ್ ಏನು ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗ್ತಾ ಇರುವಂಥದ್ದು. ಸಂಘಟನಾ ಚತುರ, ಬೇರೆ ರಾಜ್ಯದಲ್ಲೂ ಕೂಡ ಫೇಮಸ್ ಆಗಿದ್ದಾರೆ ನಿಜ. ಎಂತಹದ್ದೇ ಸಮಸ್ಯೆ ಬಗೆಹರಿಸುವಂತಹ ಟ್ರಬಲ್ ಶೂಟರ್ ಇದ್ದಾರೆ ಇವರು. ಬರೋಬ್ಬರಿ 80 ಕ್ಷೇತ್ರಗಳ ಮೇಲೆ ಪ್ರಭಾವವನ್ನ ಸಾಧಿಸಿರುವಂಥದ್ದು. ಹೆಚ್ಚು ಶಾಸಕರನ್ನ ಗೆಲ್ಲಿಸುವಂತಹ ಸಾಮರ್ಥ್ಯ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗಿದೆ. ಹೆಚ್ಚು ಶಾಸಕರನ್ನ ಗೆಲ್ಲಿಸುವಂತಹ ಸಾಮರ್ಥ್ಯ ಉಳ್ಳುವಂತಹ ನಾಯಕನಾಗಿದ್ದಾರೆ, ಗುರುತಿಸಿಕೊಂಡಿದ್ದಾರೆ. ಮುಸಲ್ಮಾನ ಸಮುದಾಯದ ಮೇಲೆ ಮೊದಲನೇದಾಗಿ ಹಿಡಿತವನ್ನ ಸಾಧಿಸಿಕೊಂಡಿರುವಂಥದ್ದು ಇವರಾಗ ಇರುವಂತಹ ಒಂದಷ್ಟು ಪ್ಲಸ್ ಪಾಯಿಂಟ್ಗಳು. ಸಂಘಟನಾ ಚತುರರಾಗಿದ್ದಾರೆ. ಬೇರೆ ರಾಜ್ಯದಲ್ಲೂ ಕೂಡ ಇವರು ಒಂದು ಚುನಾವಣೆ ಸಂದರ್ಭದಲ್ಲಿ ಹೋಗಿ ತಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಪ್ರಚಾರವನ್ನ ಮಾಡ್ತಾರೆ. ಬರೋಬ್ಬರಿ 80 ಕ್ಷೇತ್ರಗಳ ಮೇಲೆ ಪ್ರಭಾವವನ್ನ ಹೊಂದಿದ್ದಾರೆ. ಹೆಚ್ಚು ಶಾಸಕರನ್ನ ಗೆಲ್ಲಿಸುವಂತಹ ಸಾಮರ್ಥ್ಯ ಇದೆ. ಎಲ್ಲೇ ಹೋದ್ರೂ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಇರುವಂತಹ ಪ್ರತಿಷ್ಠೆ ಹೇಗೆ ಅಂತಂದ್ರೆ, ಯಾರೇ ಹೋಗ್ಲಿ ಅಲ್ಲಿ ಫ್ಯಾನ್ಸ್ ಹೇಗೆ ಎಷ್ಟರ ಮಟ್ಟಿಗೆ ಇರ್ತಾರೆ ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರನ್ನ ಮುತ್ತಬೇಕು ಆ ರೀತಿ ಆಗಿರುತ್ತೆ. ಅಷ್ಟರ ಮಟ್ಟಿಗೆ ಮುಗಿ ಬಿದ್ದಿರ್ತಾರೆ. ಎಂತಹದ್ದೇ ಸಮಸ್ಯೆ ಬಗೆಹರಿಸುವಂತಹ ಟ್ರಬಲ್ ಶೂಟರ್ ಆಗಿರುವಂಥದ್ದು. ಬರೋಬ್ಬರಿ 80 ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಹೊಂದಿದ್ದಾರೆ. ಒಂದಷ್ಟು ಇವರಿಗೆ ಮೊದಲನೇ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅಂದ್ರೆ ಸಂಪುಟ ಪುನರ್ರಚನೆ ಆಗುವಂತಹ ವೇಳೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಸರು ಕೇಳಿ ಬಂದಿತ್ತು. ಆದ್ರೆ ಆಗಿರಲಿಲ್ಲ. ಯಾಕಂತಂದ್ರೆ ದಾವಣಗೆರೆ ಉಪಸಮರ ಚುನಾವಣೆಯಲ್ಲಿ ಒಂದು ಆಡಿಯೋ ವೈರಲ್ ಆಗಿತ್ತು. ಆ ಒಂದು ಬೆನ್ನಲ್ಲೇ ಈಗ ಅವರಿಗೆ ಒಂದು ಸಚಿವ ಸ್ಥಾನ ಕೈತಪ್ಪು ಹೋಗಿರುವಂತಹ ಉಂಟಾಗಿತ್ತು. ಅದಾದ ಬಳಿಕ ಈಗ ಅವರು ಕ್ಷಮೆಯನ್ನ ಕೂಡ ಕೇಳಿದ್ರು. ಅದಾದ ನಂತರ ಈಗ ಹೈಕಮಾಂಡ್ ಒಂದು ಗುಡ್ ನ್ಯೂಸ್ ಕೊಟ್ಟಿರುವಂತಹ
ಸಾಧ್ಯತೆ ಇರುವಂತ ಕಾಣ್ತಾ ಇದೆ.